ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಯಿಂದ ಹಂಪಿ ಸೀರೀಸ್ ಶುರು ಆಗ್ತಾ ಇದೆ. ಅದಕ್ಕೆ ಮುಂಚೆ ನಾನು ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನನ್ನ ಪ್ರತಿಯೊಂದು ವೀಡಿಯೋಸು ನೀವು ಒಂದು ಟ್ರಾವೆಲರ್ ವಿಡಿಯೋ ಥರ ನೋಡಬೇಕು. ಯಾಕಂದರೆ ನಾನೊಬ್ಬ ಟ್ರಾವೆಲರ್ ಮಾತ್ರ, ಯಾವುದೇ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ. ನನ್ನ ವೀಡಿಯೋಸ್ ಮುಖಾಂತರ ನಾನು ಟ್ರಾವೆಲ್ ಮಾಡುವಾಗ ನನ್ನ ಅನುಭವಗಳೇನಿದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನನ್ನ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಜೊತೆಗೆ ಸಾಧ್ಯವಾದರೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಆದಷ್ಟು ಗೈಡ್ ಸರ್ವಿಸ್ ಕೂಡ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಗೈಡ್ಸ್ ಯಾರಿಗೂ ಒಂದು ಫಿಕ್ಸ್ಡ್ ಸ್ಯಾಲರಿ ಅಂತಿಲ್ಲ. ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ನಾವು ಸರ್ವಿಸ್ ತೊಗೊಂಡ್ರೆ ಮಾತ್ರ ಅವರಿಗೆ ಆದಾಯ ಬರೋದು. ಆದ ಕಾರಣ ನನ್ನ ವೀಡಿಯೋಸ್ ನೋಡಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೀವು ಅಲ್ಲಿ ಟ್ರಾವೆಲ್ ಮಾಡೋದಾಗಿದ್ದರೆ ಗೈಡ್ ಸರ್ವಿಸ್ ತೊಗೊಳ್ಳಿ. ಈ ವಿಡಿಯೋಸಲ್ಲಿ ಕಂಡು ಬರುವಂಥ ಗೈಡ್ಸ್ ಅಂತ ಇಲ್ಲ, ನೀವು ಯಾವುದೇ ಗೈಡ್ ಸರ್ವಿಸ್ ಕೂಡ ತೊಗೊಬೋದು. ಗೈಡ್ ಸರ್ವಿಸ್ ತೊಗೊಳಕ್ಕೆ ಮುಂಚೆ ನೀವು ಗೈಡ್ದು ಲೈಸೆನ್ಸ್ ಚೆಕ್ ಮಾಡ್ಕೊಬೋದು. ಲೈಸೆನ್ಸ್ ಇರುವಂಥ ಪ್ರತಿಯೊಬ್ಬರೂ ಗೌರ್ಮೆಂಟ್ ಕಡೆಯಿಂದನೇ ಟ್ರೈನಿಂಗ್ ಸಿಕ್ಕಿರೋರು. ನನ್ನ ವಿಡಿಯೋದಲ್ಲಿ ತೋರಿಸುವಂಥ ಯಾವುದೇ ವಿಷಯ ಕೂಡ ಇದು ಸರಿ ಇದು ತಪ್ಪು ಅಂತ ನಾನು ಯಾವುದನ್ನು ದೃಢೀಕರಣ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ದೂರ ನಾನು ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಇದು ಸರಿ ಇದೆಯಾ ಇದು ತಪ್ಪಿದೆಯಾ ಅಂತ ನಾನು ವಿಚಾರ ಮಾಡಲಿಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಫುಡ್ ಔಟ್ಲೆಟ್ಲಿ ಏನು ಊಟ ಮಾಡೋದಾಗಿದ್ದರೆ ಅಲ್ಲಿ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ದಾರೆ, ಇದೆಲ್ಲ ನಾನು ಚೆಕ್ ಮಾಡೋಕ್ಕಾಗೋದಿಲ್ಲ. ಮತ್ತು ಎಲ್ಲ ಕಡೆ ನಮಗೇನು ಗೈಡ್ ಇರೋದಿಲ್ಲ. ಗೈಡ್ ಇಲ್ದಿರೋ ಸಮಯದಲ್ಲಿ ನಾವು ಬೋರ್ಡ್ ಓದಿ ಹೇಳ್ತೀವಿ. ಆ ಬೋರ್ಡಲ್ಲಿ ಬರೆದಿರೋದು ಸರಿ ಇದೆಯೋ ಇಲ್ವೋ, ಅಥವಾ ಗೈಡ್ ಸಿಕ್ಕಿರುವಂಥ ಟ್ರೈನಿಂಗ್ ಸರಿ ಇದೆಯೋ ಇಲ್ವೋ. ಮತ್ತು ಇತಿಹಾಸ ಎಲ್ಲರೂ ಗೊತ್ತಿರೋದೇ, ಒಂದೊಂದು ಹೊಸ ಕುರುಹುಗಳು ಸಿಗುವಾಗ ಅದಕ್ಕೆ ತಕ್ಕಂತೆ ಇತಿಹಾಸ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈ ಗೈಡ್ ಎಲ್ಲರೂ ಅದಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದ್ದಾರೋ ಇಲ್ವೋ, ಇದನ್ನೆಲ್ಲ ನಾನು ಟ್ರಾವೆಲರ್ ಆಗಿ ಚೆಕ್ ಮಾಡೋಕ್ಕಾಗೋದಿಲ್ಲ. ಇದಕ್ಕಂತಲೇ ನಮಗೆ ಭಾಳಷ್ಟು ಇಲಾಖೆಗಳಿದೆ. ಇದೆಲ್ಲ ಇಲಾಖೆಗಳ ಒಂದು ಜವಾಬ್ದಾರಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಕ್ಕಾಗಿ ನನ್ನ ವಿಡಿಯೋಗಳಲ್ಲಿ ಇಲಾಖೆಯವರು ಯಾರಾದರೂ ತಪ್ಪು ಕಂಡು ಬಂದರೆ ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಾಗಲಿ, ಅಥವಾ ನನ್ನ ವಿಡಿಯೋದಲ್ಲಿ ಕಂಡು ಬರುವಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟು ಅವರ ಜವಾಬ್ದಾರಿ ಏನಿದೆ ಅದನ್ನು ಮಾಡಬೇಕಾಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ ನಮ್ಮ ಕೆಲವು ಇಲಾಖೆಗಳಲ್ಲಿ ಕೆಲವು ಜನ, ಎಲ್ಲರಲ್ಲ ಕೆಲವು ಜನ ಪವರಿಗೆ ಬಂದುಬಿಡ್ತಾರೆ. ಪವರಿಗೆ ಬಂದು ತಮ್ಮ ಪವರ್ ತೋರಿಸೋದಕ್ಕೆ ಕೂತ್ಕೊಳ್ಳೋಗ್ಲೇ ಎಲ್ಲ ರೀತಿ ತೊಂದರೆ ಆಗೋದು. ಪವರ್ ಬಿಟ್ಬಿಟ್ಟು ಅದೊಂದು ಜವಾಬ್ದಾರಿ, ಆ ಕುರ್ಚಿ ಏನಿದೆ, ಆ ಸ್ಥಾನ ಏನಿದೆ, AC ರೂಮ್, AC ಕಾರ್, ಸುತ್ತಲೂ ಜನ, ಅವರ ಸೇವೆಗೋಸ್ಕರ ಜನ, ಇದೆಲ್ಲ ಇರೋದು ಅವರ ಒಂದು ಜವಾಬ್ದಾರಿಯನ್ನು ನಡೆಸ್ಕೊಳ್ಳೋಕ್ಕೆ ಅಂತ ಅನ್ನೋದು ಅರ್ಥ ಮಾಡ್ಕೊಂಬಿಟ್ಟು ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡೋದು. ಅಂದರೆ ಗೈಡ್ಗಳಿಗೆ ಸರಿಯಾದ ರೀತಿಯಾದ ಟ್ರೈನಿಂಗ್ ಕೊಡೋದಾಗಲಿ, ಅಥವಾ ಪ್ರವಾಸಿಗರಿಗೆ ಒಂದು ಸೌಕರ್ಯಗಳನ್ನು ಮಾಡಿಕೊಡೋದಾಗಲಿ, ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲದೆ ನಮ್ಮಂಥ ಪ್ರವಾಸಿಗರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದ್ರಿಂದ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ಅಂದರೆ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡಾದ್ರೆ ಏನು ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ಆ ಸೌಕರ್ಯಗಳೇನಿದೆ ನಿಮ್ಮ ಜವಾಬ್ದಾರಿಯಲ್ಲಿ ಏನು ಬರುತ್ತೆ ಅದು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲಾಖೆಯಲ್ಲಿರುವಂಥ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಅವರಿಗೆ ಸಿಕ್ಕಿರುವಂಥ ದೊಡ್ಡ ದೊಡ್ಡ ಅರಿವುಗಳನ್ನು ಅವ್ರ ಹತ್ರನೇ ಇಟ್ಕೊಳ್ಳೋಕ್ಕಿಂತ ಈ ಗೈಡ್ಗಳ ಜೊತೆ ಹಂಚ್ಕೊಳ್ಳಿ. ಅವರಿಗೆ ರೆಗ್ಯುಲರ್ ಆಗಿ ಒಂದು ಅಪ್ಡೇಟ್ ಮಾಡುವಂಥ ಕೋರ್ಸ್ ಏನಾದ್ರು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಬೋರ್ಡ್ಗಳಲ್ಲಿ ಏನೋ ತಪ್ಪಿದ್ರೆ ಅದನ್ನು ನೀವೇ ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ. ನಮ್ಮಂಥ ಪ್ರವಾಸಿಗರೇ ಅದು ಕೂಡ ಮಾಡಬೇಕು ಅಂತ ಹೇಳೋದು, ಅದು ಅಂದ್ಕೊಳ್ಳೋದು ಕೂಡ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಖಂಡಿತ ತಪ್ಪುಗಳಿದ್ದೇ ಇರುತ್ತೆ. ಆ ರೀತಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಹಿಂದೆ ಹಾಕಿರುವಂಥ, ಮುಂದೆ ಹಾಕ್ಬೋದಂಥ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮಾತ್ರ ಅಲ್ಲ, ನನ್ನ ವಿಡಿಯೋದಲ್ಲಿ ಕಂಡು ಬರುವಂಥ ಪ್ರತಿಯೊಬ್ಬರೂ ಎಲ್ಲರೂ ಮಾಡಿರುವಂಥ ತಪ್ಪಿಗಾಗಿ ನಮ್ಮೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ನಾನು ಜಾಸ್ತಿ ಮಾತಾಡಿ ಬೋರ್ ಹೊಡಿಸ್ತಾ ಇಲ್ಲ. ನಾವು ಹಂಪಿ ಸೀರೀಸ್ ಶುರು ಮಾಡೋಣ. ಈಗ ನಾವು ಸಾಸಿವೆ ಕಾಳು ಗಣೇಶ ಮುಂದೆ ಇದ್ದೀವಿ. ಈ ವಿಡಿಯೋದಲ್ಲಿ ಹಂಪಿ ಬಗ್ಗೆ ಒಂದು ಸಣ್ಣ ಪರಿಚಯ ಕೂಡ ನಮ್ಮ ಗೈಡ್ ಮಾಡ್ತಾರೆ. ಈಗ ಗೈಡ್ ಜೊತೆ ಸಾಸಿವೆ ಕಾಳು ಗಣೇಶ ಬನ್ನಿ ನೋಡೋಣ. ನಮಸ್ಕಾರ, ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ. ನನ್ನ ಹೆಸರು ಮಂಜುನಾಥ್ ಗೌಡ. ನಾನು ಪ್ರವಾಸೋದ್ಯಮ ಇಲಾಖೆಯ ಅನುಮೋದಿತ ಮಾರ್ಗದರ್ಶಿ. ಹಂಪಿಯಲ್ಲಿ ಸರಿಸುಮಾರು 18 ವರ್ಷಗಳಿಂದ ಕಾರ್ಯನಿರತ ಕೆಲಸವನ್ನು ಮಾಡ್ತಾಯಿದ್ದೀನಿ. ತಮ್ಮೊಮ್ಮೆ ಎಲ್ಲರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ. ಆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಬರೀ ಒಂದು ಸಾಮ್ರಾಜ್ಯ ಆಗಿರಲಿಲ್ಲ, ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ. ನಮ್ಮಲ್ಲಿ 4 ಯುಗಗಳಿದೆ: ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ 4 ಯುಗದಲ್ಲಿ ಬೇರೆ ಬೇರೆ ಹೆಸರಿರ್ತಕ್ಕಂಥದ್ದೇ ಈ ವಿಜಯನಗರ ಸಾಮ್ರಾಜ್ಯ. ಇದಕ್ಕೆ ಕೃತಾಯುಗದಲ್ಲಿ ಪಂಪಾ ಕ್ಷೇತ್ರ ಅಂತ. ಪಂಪ ಅಂದರೆ ಪಾರ್ವತಿ ತಾಯಿಯ ಇನ್ನೊಂದು ಹೆಸರೇ ಪಂಪಾದೇವಿ. ಕ್ಷೇತ್ರ ಅಂದರೆ ಧಾರ್ಮಿಕ ಸ್ಥಳ. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ಅಗ್ನಿಗೆ ಆಹುತಿ ಆದಮೇಲೆ ಪಾರ್ವತಿ ದೇವಿಯವರು ಪಂಪಾ ಹೆಸರಿನಲ್ಲಿ ಮರುಜನ್ಮ ಪಡ್ತಾರೆ.
ಪರ್ವತರಾಜನ ಪುತ್ರಿಯಾಗಿ. ಆಗ ಶಿವ ಕೂಡ ಪಾರ್ವತಿಗೋಸ್ಕರ ಹೇಮಕೂಟ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೆ ರಾಕ್ಷಸರು ಹೋಗಿ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಆಗ ಎಲ್ಲರೂ ಬ್ರಹ್ಮನ ಹತ್ರ ಮೊರೆ ಹೋದಾಗ ಬ್ರಹ್ಮ ಹೇಳ್ತಾರೆ, ಈ ಕೆಲಸ ನನ್ನಿಂದ ಆಗೋದಿಲ್ಲ, ತಾವೆಲ್ಲರೂ ಶಿವನ ಹತ್ರ ಮೊರೆ ಹೋಗಿ ಶಿವನ ಹತ್ರ ಕೇಳ್ಕೊಳ್ಳಿ ಅಂತ. ಆಗ ಎಲ್ಲರೂ ಶಿವನ ಭೇಟಿ ಮಾಡಲಿಕ್ಕೆ ಇಲ್ಲಿ ಬಂದಾಗ ಶಿವ ತಪಸ್ಸಲ್ಲಿ ಲೀನವಾಗಿರ್ತಾನೆ. ಯಾರೇ ಒಬ್ಬ ವ್ಯಕ್ತಿ ಕೂಡ ಶಿವನ ತಪಸ್ಸನ್ನು ಭಗ್ನಗೊಳಿಸೋದಕ್ಕೆ ಮುಂದೆ ಬರೋದಿಲ್ಲ. ಲೋಕ ಕಲ್ಯಾಣಕ್ಕಾಗಲಿ ಯಾರಾದರೂ ಏನು ತ್ಯಾಗ ಮಾಡಲೇಬೇಕಲ್ಲ, ಹಾಗಾಗಿ ಮನ್ಮಥ ತನ್ನ ಹೂವಿನ ಬಾಣದಿಂದ ಶಿವನ ತಪಸ್ಸನ್ನು ಭಗ್ನಗೊಳಿಸ್ತಾನೆ. ಆಗ ಶಿವ ಕೋಪಗೊಂಡು ತನ್ನ 3ನೇ ಕಣ್ಣು ತಾಬಿಟ್ಟು ದಹನ ಮಾಡ್ತಾನೆ. ಆ ಸಂದರ್ಭನ ನಾವು ಕಾಮದಹನ ಅಂತೀವಿ. ಸೊ ರೂಪಕ್ಕೆ ವಿರುದ್ಧ ಪದನೇ ವಿರೂಪ ಅಂತ, ಅಕ್ಷ ಅಂದರೆ 3ನೇ ಕಣ್ಣು ಅಂತ, ಈಶ್ವರ ಶಿವನಿಂದ ಸರಿ ಈಶ್ವರ. ಸೊ ಹಾಗಾಗಿ ವಿರೂಪ ಪ್ಲಸ್ ಅಕ್ಷ ಪ್ಲಸ್ ಈಶ್ವರ = ವಿರೂಪಾಕ್ಷೇಶ್ವರ ಅಂತ ಒಳಗಿರ್ತಕ್ಕಂಥ ದೇವಸ್ಥಾನ ನಾವು ಕರಿತೀವಿ. ಹಾಗೆ ಮತ್ತೊಂದು ಹೆಸರು ಪಂಪಾಪತಿ ಅಂತ. ಪಂಪ ಅಂದರೆ ಪಾರ್ವತಿದೇವಿಯ ಇನ್ನೊಂದು ಹೆಸರು ಪಂಪಾದೇವಿ, ಪತಿ ಅಂದರೆ ಗಂಡ. ಶಿವ ಶಾಂತನಾದ್ಮೇಲೆ ಪಾರ್ವತಿ ಅಮ್ಮನವರನ್ನು ಕರೆದುಕೊಂಡ್ಬಿಟ್ಟು ಒರೆಸ್ಕೊಂಡಿರ್ತಕ್ಕಂಥ ಸ್ಥಳ, ಅವರಿಬ್ಬರು ಕಲ್ಯಾಣ ಆದಂಥ ಸ್ಥಳ. ಅವರಿಬ್ಬರು ಮದುವೆ ಆದಮೇಲೆ ಕಲ್ಲಲ್ಲಿ ಲೀನವಾಗಿದ್ದಾರೆ. ಇವತ್ತಿಗೂ ಒಳಗಿರ್ತಕ್ಕಂಥ ಶಿವಲಿಂಗ ಸ್ವಯಂಭೂಲಿಂಗ, ಯಾವುದೇ ಒಬ್ಬ ಶಿಲ್ಪಿಯಿಂದ ಮಾಡಿರುವಂಥದ್ದಲ್ಲ. ಹಾಗಾಗಿ ಇದು ಉತ್ತರದಲ್ಲಿ ಕಾಶಿ ಎಷ್ಟು ಮಹತ್ವನೋ ಅದಕ್ಕಿಂತಲೂ 1 ಗುಲಗಂಜಿ ಗಾತ್ರ ಜಾಸ್ತಿ ಇಲ್ಲಿ ಮಹತ್ವ ಇದೆ. ಯಾಕೆಂದರೆ ಬ್ರಹ್ಮ ವಿಷ್ಣು ಶಿವ 3 ಜನ ಒಟ್ಟಿಗೆ ಇರ್ತಕ್ಕಂಥ ಸ್ಥಳನೇ ಇದು ಪಂಪಾ ಕ್ಷೇತ್ರ ಅಂತ. ಇದು ಕೃತಯುಗದಲ್ಲಿ. ಸೊ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆನ ಕಳ್ಕೊಂಡ್ಬಿಟ್ಟು ಸೀತೆನ ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ವಾಲಿ, ಸುಗ್ರೀವ, ಹನುಮಾನ್, ಅಂಗದ, ಜಾಂಬವಂತ ಇವರೆಲ್ಲರನ್ನ ಭೇಟಿ ಮಾಡಿದಂಥ ಸ್ಥಳನೇ ಕಿಷ್ಕಿಂಧ ನಗರ, ಕಿಷ್ಕಿಂಧ ಸಾಮ್ರಾಜ್ಯ ಅಂತ. ರಾಮ ಬಂದು ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದಂಥ ಸ್ಥಳನೇ ಇದು ಕಿಷ್ಕಿಂಧ ನಗರ ಅಂತ. ಹಾಗಾಗಿ ಇದಕ್ಕೆ ಅಂತ ಒಂದು ಮಹತ್ವದ ಧಾರ್ಮಿಕ ಕ್ಷೇತ್ರ ಇದೆ. ಮೂರನೇದು ಬಂದು ಇದು ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಇದಿಷ್ಟು ಸಂಪೂರ್ಣವಾಗಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದಂಡಕಾರಣ್ಯ. ಈ ಅರಣ್ಯದಲ್ಲಿ ಗುರುಗಳ ಮಾರ್ಗದರ್ಶನ ತೊಗೊಂಡ್ಬಿಟ್ಟು, ಋಷಿಮುನಿಗಳ ಮಾರ್ಗದರ್ಶನ ತೊಗೊಂಡು ವಿರೂಪಾಕ್ಷನ ದರ್ಶನಗೆ ಬಂದು ಕೃಪೆ ಆಗಬೇಕಂತೇಳಿ ಬಂದು ದರ್ಶನ ಮಾಡ್ಕೊಂಡೋದ್ ವಿನಃ ಇಲ್ಲಿ ಯಾವುದೇ ರೀತಿ ಗುಡಿ ಗೊಬ್ಬರನ ಕಟ್ಟಿಲ್ಲದ ಕಾರಣ ಯಾವ ಮೂಲ ದಾಖಲೆಗಳಿಲ್ಲ. ಆದರೆ ಈಗಿರ್ತಕ್ಕಂಥದ್ದು ನಾವು ಕಲಿಯುಗದಲ್ಲಿ 1ರಿಂದ 6ನೇ ಶತಮಾನದವರೆಗೆ ಪಲ್ಲವರು, ಕದಂಬರು, ರಾಷ್ಟ್ರಕೂಟರು, ಕಾಕತೀಯರು ಎಲ್ಲರೂ ಬಂದು ಶಿವನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ವಿನಃ ಯಾವುದೇ ರೀತಿಯ ಗುಡಿ ಗೋಪುರ ಕಟ್ಟೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ 6ರಿಂದ 9ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಇವರು ಕೆಲವು ದೇವಸ್ಥಾನಗಳನ್ನು ಆ ಹೇಮಕೂಟ ಪರ್ವತದಲ್ಲಿ ನಿರ್ಮಾಣ ಮಾಡ್ತಾರೆ. 6ರಿಂದ 9, 9ರಿಂದ 11 ಹೀಗೆ ಬೆಳೀತಾ ಹೋಗುತ್ತೆ ಭಕ್ತಾದಿಗಳ ಸಂಖ್ಯೆ. ಆದರೆ ಇಡೀ ದಕ್ಷಿಣ ಭಾರತವನ್ನು ಸುಲ್ತಾನರ ಆಕ್ರಮಣದ ಅವರು ಅಧೀನದ ಕಾರಣ ಇಲ್ಲಿರ್ತಕ್ಕಂಥ ಪ್ರಜೆಗಳು ಮತ್ತು ರಾಜರುಗಳು, ಸಾಮಂತ ರಾಜರುಗಳು ಸ್ವಾವಲಂಬಿ ಮತ್ತು ಸ್ವತಂತ್ರವಾಗಿ ಬದುಕಬೇಕನ್ನೋ ಆಸೆ ಇದ್ದೇ ಇರುತ್ತೆ. ಆಗ ಒಂದು ದಿನ ಹರಿಹರ ಬುಕ್ಕರಾಯನ ಅಣ್ಣ ತಮ್ಮಂದಿರು ನದಿ ತೀರದಲ್ಲಿ ಬೇಟೆಗೆ ಹೋದಾಗ ಆ ಬೇಟೆ ನಾಯಿ ಮೊಲ ನೋಡಿ ಅಟ್ಟಿಸ್ಕೊಂಡು ಓಡುತ್ತೆ. ಆ ಮೊಲ ಓಡಿ ಹೋಗಲಿ ಈ ಸ್ಥಳದಲ್ಲಿ, ಆ ಬೇಟೆ ನಾಯಿನ ಹಿಮ್ಮೆಟ್ಟಿಸ್ಬಿಡುತ್ತೆ. ಅಂಥ ಒಂದು ಸಂದರ್ಭ ನೋಡಿದಂಥ ರಾಜನಿಗೆ ಸ್ವಲ್ಪ ಆಶ್ಚರ್ಯ ಮತ್ತು ವಿಭಿನ್ನ ಒಂದು ಮನೋಭಾವನೆ ಆಗುತ್ತೆ. ಆಗ ಇದರ ಮಹತ್ವ ತಿಳ್ಕೊಳ್ಬೇಕು ಅಂತ ಇಲ್ಲಿ ಒಳಗಡೆ ಬಂದಾಗ ವಿದ್ಯಾರಣ್ಯ ಸ್ವಾಮೀಜಿಗಳು ದಕ್ಷಿಣ ಭಾರತದಲ್ಲಿ ಒಂದು ಹಿಂದೂ ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕಂತ ಸಂಕಲ್ಪ ಮಾಡಿ ಧ್ಯಾನದಲ್ಲಿದ್ದಾಗ ಆ ರಾಜರು ಬಂದು ಹೇಳ್ತಾರೆ, ಗುರುಗಳೇ ನಾವು ಬರ್ತಕ್ಕಂಥ ಹಾದಿ ಏನಿಂತ ಒಂದು ಮಹತ್ವದ ಕಾರ್ಯ ನಡೀತು, ಇದರ ಒಂದು ಅರ್ಥವನ್ನು ನಮ್ಮ ತಿಳಿಸ್ಕೊಡಿ ಅಂದಾಗ ಅವ್ರು ಹೇಳ್ತಾರೆ, ಸಾಕ್ಷಾತ್ ಶಿವ ಬಂದಿರತಕ್ಕಂಥ ಸ್ಥಳ, ಸಾಕ್ಷಾತ್ ವಿಷ್ಣು ಬಂದಿರತಕ್ಕಂಥ ಸ್ಥಳ, ಈ ಸ್ಥಳದಲ್ಲಿ ನೀವೇನಾದರೂ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡೋದು ಆದರೆ ಮುಂದಿನ ದಿನಗಳಲ್ಲಿ ಕೀರ್ತಿ, ಯಶಸ್ಸು ಮತ್ತು ಪ್ರಸಿದ್ಧಿಯಿಂದ ಬಹಳ ಪ್ರಪಂಚದಂತೆ ಹೆಸರಾಗುತ್ತೆ ಅಂತ. ಅವರ ಮಾರ್ಗದರ್ಶನ ಮತ್ತು ಸಹಾಯದಿಂದ 1330ರಲ್ಲಿ ಗುರುಗಳ ಹೆಸರಿಂದನೇ ವಿದ್ಯಾನಗರ ಅಂತ ಶುರು ಮಾಡ್ತಾರೆ, ಎಜುಕೇಷನ್ ಸಿಟಿ. ಸೊ 1336ರಿಂದ 1565ರವರೆಗೆ ಸುಮಾರು 4 ವಂಶರ ಆಳ್ವಿಕೆ ಮಾಡ್ತಾರೆ. ಸಂಗಮ, ಸಾಳುವ, ತುಳುವ, ಅರವಿಡು. ಅದರಲ್ಲಿ ಕನಿಷ್ಠ ಪಕ್ಷ 18ರಿಂದ 20 ರಾಜಗಳು ಬರ್ತಾರೆ. ಬಟ್ ಎಲ್ಲ ರಾಜರು ಪ್ರಬಲ ಆಗಿರೋದಿಲ್ಲ. ಹರಿಹರ ಬುಕ್ಕರಾಯರು ಸಂಸ್ಥಾಪಕರಾಗಿದ್ದ ಕಾರಣ ಕೆಲವು ದೇವಸ್ಥಾನಗಳನ್ನು, ಅರಮನೆಗಳನ್ನು, ದೇವಸ್ಥಾನಗಳನ್ನು, ಮಾರುಕಟ್ಟೆಗಳನ್ನು ಮಾಡ್ತಾರೆ. ನಂತರದಲ್ಲಿ ಪ್ರೌಢದೇವರಾಯ, ಇಮ್ಮಡಿ ದೇವರಾಯ, ವಿರೂಪಾಕ್ಷ ಇವರ ಕಾಲಾವಧಿ ಸ್ವಲ್ಪ ವಿಸ್ತಾರ ಆಗುತ್ತೆ. ಆದರೆ ತುಳು ವಂಶದ ರಾಜ ಕೃಷ್ಣ ದೇವರಾಯ ಇವರು ಆಳ್ವಿಕೆ ಮಾಡಿದ್ದು ಬರೀ 20 ವರ್ಷಗಳ ಕಾಲಾವಧಿ, ಅಂದರೆ 1509ರಿಂದ 1529ರವರೆಗೆ. ಆ 20 ವರ್ಷಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತಷ್ಟು ಉತ್ತುಂಗ ಮತ್ತು ಶಿಖರಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರ ಸಮಯದಲ್ಲಿ ಇಲ್ಲಿ ದಕ್ಷಿಣ ಭಾರತದಕ್ಕಂಥ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ, ಪಾಂಡಿಚೇರಿ ಅಪ್ ಟು ಒರಿಸ್ಸಾದವರೆಗೆ ವಿಜಯನಗರ ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾರೆ. ಆಗ ಅವರು ಒಂದೊಂದು ದಿನ ಒಂದೊಂದು ಮಾರುಕಟ್ಟೆಗಳನ್ನು ಮಾಡ್ತಾರೆ. ಆ ಮಾರುಕಟ್ಟೆಯಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಸಾಂಬಾರು ಪದಾರ್ಥಗಳನ್ನು, ಪಿಂಗಾಣಿ ಸಾಮಾನುಗಳು, ಶ್ರೀಗಂಧಗಳನ್ನು ಅಂತ ಮಾರುವಂಥ ದೊಡ್ಡ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಮಾಡ್ತಾರೆ. ಅದೇ ಸಮಯದಲ್ಲಿ ಬೇರೆ ದೇಶಗಳಿಂದ, ಅರಬ್ ಮತ್ತು ಪರ್ಷಿಯಿಂದ ಕುದುರೆಗಳನ್ನು ತೊಗೊಂಬಂದು ಮಾರುವಂಥದ್ದು, ಇರ್ತಕ್ಕಂಥ ಸಾಂಬಾರು ಪದಾರ್ಥಗಳನ್ನು ಮತ್ತು ಬೇರೆ ವಸ್ತುಗಳನ್ನು ಕೊಡುವಂಥದ್ದು,
ವಸ್ತುವನ್ನು ಕೊಟ್ಟು ವಸ್ತುವನ್ನು ತೊಗೊಳ್ತಕ್ಕಂಥದ್ದು ಬಾಟಾ ಟ್ರೇಡಿಂಗ್ ಸಿಸ್ಟಮ್ ಅಂತ ಅವ್ರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಹೀಗೆ ಬೆಳೀತಾ 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 ವಿಜಯನಗರ ಸಾಮ್ರಾಜ್ಯ ಮತ್ತಷ್ಟು ಶ್ರೀಮಂತಿಕೆ, ಮತ್ತೊಂದು ಹಿರಿಮೆ, ಮತ್ತೊಂದು ಉತ್ತುಂಗಕ್ಕೆ ಹೋಗುವಂಥ ಶಿಖರದಲ್ಲಿ ವಿಜಯನಗರ ಸಾಮ್ರಾಜ್ಯ ಅರಸ ಅಂದರೆ ಕೃಷ್ಣದೇವರಾಯನ ಪಾತ್ರ ಬಹಳ ಪ್ರಮುಖವಾಗಿದೆ. ಹಾಗಾಗಿ ಆ ಸಮಯದ ನಂತರ ಈಗ ಮೊಘಲರ ಎರಡನೇ ಭಾಗ ಇರತಕ್ಕಂಥ ಬಹಮನಿ ಸುಲ್ತಾನರು ಅಹಮದ್ನಗರ, ಗೋಲ್ಕೊಂಡ, ಬೀದರ್, ಗುಲ್ಬರ್ಗ, ಬಿಜಾಪುರ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸುಲ್ತಾನರು ತುಂಬ ಬಾರಿ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ. ಅವ್ರಿಗೆ ಯಾವ ರೀತಿ ಪ್ರತಿಫಲ ಸಿಗೋದಿಲ್ಲ, ಯಾಕಂದರೆ ಬಲಿಷ್ಠವಾದ ಸೈನ್ಯ, ಎತ್ತರವಾದ ಕೋಟೆ ಗೋಡೆಗಳು, ಸೊ ರಾಜ್ಯ ಇರೋ ಕಾರಣ ಅವರಿಂದ ಯಾವುದೇ ಬೇಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಟ್ಟೊಟ್ಟಿಗೆ ಬಂದರೂ ಆಗದೆ ಇರೋ ಕಾರಣ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಸೇರ್ಕೊಂಡು ಹೋಗಿ ದಾಳಿ ಮಾಡಬೇಕಂತ ಒಂದು ಕುತಂತ್ರದಿಂದ ಅವರು ಯೋಚನೆ ಮಾಡ್ಕೊಳ್ತಾರೆ. 5 ಸುಲ್ತಾನರು ಸೇರ್ಕೊಂಡ್ಬಿಟ್ಟು ಇಲ್ಲಿ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು 1560ರಲ್ಲಿ ತಾಳಿಕೋಟೆ ಯುದ್ಧ ಅಂತ. ಇಲ್ಲಿಂದ 150 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯ ಪಕ್ಕದಲ್ಲಿ ರಕ್ಕಸಗಿ, ತಂಗಡಿಗೆ ಗ್ರಾಮಗಳ ಮಧ್ಯೆ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕೊನೆಯ ರಾಜ ಬಂದು ಸದಾಶಿವ. ಬಟ್ ಸದಾಶಿವ ದುರ್ಬಲ ಆಗಿರೋ ಕಾರಣ ಇಡೀ ವಿಜಯನಗರ ಸಾಮ್ರಾಜ್ಯನ ರಕ್ಷಣಾ ಹೊಣೆ ಅಂತ ಹೊತ್ತಂಥದ್ದು ಅಳಿಯ ರಾಮರಾಯ, ಕೃಷ್ಣದೇವರಾಯನ ಮಗಳ ಗಂಡ. ಅವರು ಆ ಯುದ್ಧದಲ್ಲಿ ತೀರಿದ ನಂತರ ಆ ಸುಲ್ತಾನರು ದೊಡ್ಡ ಸಾಮ್ರಾಜ್ಯನ ಗೆದ್ದಿದ್ದೀವಿ ಅನ್ನೋ ಸಂತೋಷನ ಆಚರಣೆ ಮಾಡ್ಕೊಂಡು ಬರೋಷ್ಟೊಳಗೆ ಇರ್ತಕ್ಕಂಥ ಪ್ರಜೆಗಳು ತಮ್ಮ ಕುಟುಂಬನ ತಗೊಂಡು ಪೇನುಗೊಂಡ ಚಂದ್ರಿಗೆ ಹೊರಟೋಗ್ಬಿಟ್ಟಿರ್ತಾರೆ. ಆದರೆ ಅವ್ರು ನಿರೀಕ್ಷೆ ಮಾಡಿದಂತಹ ಸಂಪತ್ತು ಸಿಗದೇ ಇದ್ದ ಕಾರಣ ಬಂದು ದೇವಸ್ಥಾನಗಳನ್ನು ಲೂಟಿ ಮಾಡಿಕೊಂಡು, ದೇವಸ್ಥಾನ ಹೊಡೆದಾಕಿ ಇರ್ತಕ್ಕಂಥ ಸಂಪತ್ತನ್ನ ಇರೋಬರನ್ನ ಲೂಟಿ ಮಾಡಿಕೊಂಡು ಸುಮಾರು 6 ತಿಂಗಳ ಕಾಲ ತೊಗೊಂಡೋಗ್ಬಿಡ್ತಾರೆ. ತೊಗೊಂಡೋದ್ಮೇಲೆ ಒಂದು ಯುದ್ಧದ ನಿಯಮ ಇದೆ. ಒಬ್ಬ ರಾಜ ಇನ್ನೊಂದು ರಾಜ್ಯ ಮೇಲೆ ಆಕ್ರಮಣ ಮಾಡಿದ ಮೇಲೆ ಅವರಿಗೆ ಆಳ್ವಿಕೆ ಮಾಡೋಕ್ಕೆ ಕೊಡಬೇಕು ಅಥವಾ ಇವರು ಆಳ್ವಿಕೆ ಮಾಡಬೇಕು. ಅದು ಯಾವುದೂ ಪಾಲಿಸದೇ ಸಂಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯ ಪತನ ಆಗಿಬಿಡುತ್ತೆ, ಹಾಳಾಗಿಬಿಡುತ್ತೆ, ಸುಟ್ಟಾಗಿಬಿಡ್ತಾರೆ. ಆದಮೇಲೆ ಅಲ್ಲಿಂದ ಸುಮಾರು 300 ವರ್ಷ ಕಾಲ ಅಂದರೆ 1565ರಿಂದ 1856ವರೆಗೆ ಅಂದರೆ 1856ವರೆಗೆ ವಿಜಯನಗರ ಸಾಮ್ರಾಜ್ಯ ಎಲ್ಲಿತ್ತು ಅಂತ ಯಾರಿಗೆ ಗೊತ್ತೇ ಆಗಲ್ಲ, ಅಷ್ಟೊಂದು ಮರ್ತೋಗ್ಬಿಡ್ತಾರೆ. ಅಲ್ಲಿ ಜನ ಇರೋ ಸಂಪರ್ಕ ಇಲ್ಲದೆ ಗಿಡ ಮರಗಳು ಬೆಳ್ಕೊಂಡ್ಬಿಟ್ಟು ಕಾಡು ಮೃಗಗಳು ವಾಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಆದರೆ ವಿಜಯನಗರ ಸಾಮ್ರಾಜ್ಯ ಎಲ್ಲಿತ್ತು ಅಂತ ಎಲ್ಲ ಮರ್ತೇ ಹೋಗ್ಬಿಡ್ತಾರೆ. ಆ 300 ವರ್ಷ ನಂತರ ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ ಅಂತೇಳಿ ಅವರು ಬಂದು ಕೆಲವೊಂದು ದೇವಸ್ಥಾನಗಳ ಫೋಟೋಗಳು ತೊಗೊಂಡೋಗ್ಬಿಟ್ಟು ಇನ್ಫಾರ್ಮೇಷನ್ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕಿದ್ದ ಕಾರಣ ಅವರು ಪ್ರಮುಖವಾಗಿ 2 ದೇವಸ್ಥಾನ ರಕ್ಷಣೆ ಮಾಡ್ತಾರೆ, ವಿರೂಪಾಕ್ಷ ಮತ್ತು ವಿಠಲ ದೇವಸ್ಥಾನ. ಆಗ ನಂತರದಲ್ಲಿ 1940ನೇ ಭಾರತ ಸ್ವತಂತ್ರ ಆಗಿದೆ. 1958ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಕಾಯ್ದೆ ನಿಯಮಗಳು ಬರುತ್ತೆ. ಅವರ ಕಾಯ್ದೆ ನಿಯಮಗಳಲ್ಲಿ ಸುಮಾರು ಇಲ್ಲಿ 1000+ ದೇವಸ್ಥಾನಗಳಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು 58 ಸ್ಮಾರಕಗಳನ್ನು ಗುರುತಿಸಿದ್ದಾರೆ. ಆ 58 ಸ್ಮಾರಕದಲ್ಲಿ ಕೆಲವು ದೇವಸ್ಥಾನಗಳು ಹಾಗೇ ಇದೆ, ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ, ಕೆಲವು ದೇವಸ್ಥಾನಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಇಡೀ ವಿಜಯನಗರ ಸಾಮ್ರಾಜ್ಯ ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ವಿಸ್ತಾರ ಆಗಿದೆ. ಉತ್ತರ ಭಾಗದಲ್ಲಿ ಆನೆಗೊಂದಿ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಅಂತ. ಅದರ ಮಧ್ಯೆ 7 ಸುತ್ತಿನ ಕೋಟೆ, ಪ್ರಮುಖ ಮಹಾದ್ವಾರಗಳು, ವಿರೂಪಾಕ್ಷ ಮಹಾದ್ವಾರ, ಅಚ್ಯುತರಾಯ ಮಹಾದ್ವಾರ, ಭೀಮನ ಮಹಾದ್ವಾರ, ತಳವಾರಘಟ್ಟ ಮಹಾದ್ವಾರ ಅಂತ ಈ ಥರ ಮಹಾದ್ವಾರಗಳ ಹೆಸರುಗಳು. ಅದರ ಮಧ್ಯೆ ಸರಿಸುಮಾರು ಸಾವಿರಾರು ಮಾನ್ಯುಮೆಂಟ್ಗಳು, ದೇವಸ್ಥಾನಗಳಿದೆ. ಕೆಲವು ದೇವಸ್ಥಾನ ಹಾಳಾಗಿದೆ, ಹಾಗೆ ಉಳ್ಕೊಂಡೋಗಿದೆ. 14ನೇ ಶತಮಾನದಲ್ಲಿ ಇದಕ್ಕೆ ವಿದ್ಯಾನಗರ ಅಂತ ಅಂದರೆ ಗುರುಗಳ ಹೆಸರಲ್ಲೇ ಸ್ಥಾಪನೆ ಮಾಡೋದಕ್ಕೆ. 15ನೇ ಶತಮಾನದಲ್ಲಿ ಕೃಷ್ಣದೇವರಾಯ, 15 ಮತ್ತು 16ನೇ ಶತಮಾನದಲ್ಲಿ ಕೃಷ್ಣದೇವರಾಯ 64 ಯುದ್ಧಗಳನ್ನು ಗೆದ್ದಿದ್ದಕ್ಕೋಸ್ಕರ ಇದಕ್ಕೆ ವಿಜಯನಗರ ಸಾಮ್ರಾಜ್ಯ ಬಂತು ಅಂತ ಆ ಸಮಯದಲ್ಲಿ. ತದನಂತರ ಸಂಪೂರ್ಣವಾಗಿ ಹಾಳಾದ ಮೇಲೆ ಜನರು ಮತ್ತೊಮ್ಮೆ ಪ್ರಯತ್ನ ಮಾಡಿ ಪಂಪಾಪುರ ಅಂತ ಇಡ್ತಾರೆ. ಪಂಪ ಅಂದರೆ ಪಾರ್ವತಿ ಮಾತೆಯವರು ಇನ್ನೊಂದು ಹೆಸರು ಪಂಪಾದೇವಿ, ಪುರ ಅಂದರೆ ಗ್ರಾಮ. ಸೊ ಪೂರ ಎಲ್ಲರೂ ನಾವು ಶಾರ್ಟ್ ಔಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಪೂರ ಹೊರಡೆ ಹೋಯಿತು, ಬರೀ ಪಂಪ ಆಯಿತು. ಸೊ ಪ್ರತಿಯೊಬ್ಬ ವ್ಯಕ್ತಿ ಹೇಳುವಂಥ ಪದ್ಧತಿಯಲ್ಲಿ, ಶೈಲಿಯಲ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ಪಂಪ 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 ಪಂಪಿ 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 ಹಂಪಿ ಅಂತ ಇವತ್ತು ಇದಕ್ಕೆ ಮರುನಾಮಕರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಹೋಗಿ ಹಾಗೆ ಇದೆ. ಸೊ ಇದು ಪಂಪಾದೇವಿಯಿಂದ ಹಂಪಿ ಆಗಿದೆ. ಹೀಗಾಗಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಳಷ್ಟು ದೇವಸ್ಥಾನಗಳು ಉಳ್ಕೊಂಡಿದೆ. ಆದರೆ ತಾವೆಲ್ಲ ಕೇಳ್ಕೊಬೋದು, ಆ ವಿಜಯನಗರ ಸಾಮ್ರಾಜ್ಯ ಯಾಕೆ ಈ ಸ್ಥಳದಲ್ಲೇ ಮಾಡಲಿಕ್ಕೆ ಆಯಿತು, ಬೇರೆ ಕಡೆ ಮಾಡಬಹುದಿತ್ತಲ್ಲ ಅಂತ. ನಮ್ಮ ಸಿವಿಲೈಸೇಷನ್ ಅಂದರೆ ನಾಗರಿಕ ನಡೆದಂತೆ ಈ ನದಿ ತೀರದಲ್ಲಿ, ತುಂಗಭದ್ರಾ ನದಿ ಇರೋ ಕಾರಣ ಯಾವಾಗಲೂ ನದಿ ಪಾತ್ರ, ನದಿ ತೀರದಲ್ಲೇ ಎಲ್ಲ ನಾಗರಿಕತೆಗಳು ಬೆಳೆದಿರ್ತಕ್ಕಂಥದ್ದು. ಎರಡನೇದಾಗಿ ಫರ್ಟೈಲ್ ಲ್ಯಾಂಡ್, ಜನಜೀವನಗಳನ್ನು ರೂಪಿಸ್ಕೊಳ್ಳೋದಕ್ಕೆ, ಅವರಿಗೆ ಬೆಳೆಯುವಂತಹ ಆಹಾರ ಧಾನ್ಯಗಳು ಬೆಳೆಯೋದಕ್ಕೆ ಭಾಳ ವೆರಿ ಗುಡ್ ಫರ್ಟೈಲ್ ಲ್ಯಾಂಡ್ ಇರೋದಕ್ಕೆ. ಮೂರನೇದು ತಮ್ಮ ಒಂದು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎತ್ತರವಾದ ಬಂಡೆಗಳಿದೆ, ಗುಡ್ಡಗಳಿದೆ, ದೊಡ್ಡ ದೊಡ್ಡ ಬಂಡೆ ಗುಡ್ಡಗಳ ಕಾಡುಗಳಿದೆ. ಸೊ ಹಾಗೆ ಅದು ಒಂದು ಐತೆ. ನಾಲ್ಕನೇ ಬಂದು ಶಿವ ಮತ್ತು ವಿಷ್ಣು ಬ್ರಹ್ಮನ ಅವ್ರ ಕೃಪೆ ಮತ್ತು ಆಶೀರ್ವಾದ, ಗುರುಗಳ ಒಂದು ಆಶೀರ್ವಾದ, ಇವರೆಲ್ಲ ಇರೋ ಕಾರಣ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಏನು ಅದ್ಭುತ ಆಗಿದೆ ಅಂತ ಹೇಳ್ತಾರಲ್ಲ, ಅದು ವಿಜಯನಗರ ಸಾಮ್ರಾಜ್ಯ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತೀವಿ. ಸೊ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದಕ್ಕೆ ವಿಘ್ನ ವಿನಾಶನ ದರ್ಶನ ತೊಗೊಂಡು ಅದನ್ನು ಪೂಜೆ ಮಾಡ್ಕೊಂಡೇ ಶುರು ಮಾಡ್ತೀವಿ. ಹಾಗಾಗಿ ನಾವು ಹಂಪಿನ ನೋಡಬೇಕಾದಾಗ, ಹಂಪಿನ ಶುರು ಮಾಡಬೇಕಾದಾಗ ಈ ಸಾಸಿವೆ ಕಾಳು ಗಣೇಶನ ಶುರು ಮಾಡಿಕೊಂಡ್ರೆ ಬಹಳ ಒಂದು ಅದ್ಭುತವಾದ ಅನುಭವ ಸಿಗೋದಕ್ಕೆ ಅನ್ನೋಕ್ಕೆ ನಾವು ಇಲ್ಲಿಂದ ಶುರು ಮಾಡ್ತೀವಿ. ಇದು ಸಾಸಿವೆ ಕಾಳು ಗಣೇಶ ಅಂತ. ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು 1506ರಲ್ಲಿ. ಚಂದ್ರಗಿರಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಾಪಾರಿ ಆ ಒಂದು ಮಾರುಕಟ್ಟೆಯಲ್ಲಿ ಸಾಸಿವೆ ಕಾಳು ವ್ಯಾಪಾರ ಮಾಡ್ತಾನೆ. ಅವನಿಗೆ ಅವನ ನಿರೀಕ್ಷೆ ಮೀರಿ ಅಧಿಕ ಲಾಭ ಬರುತ್ತೆ.
ಆಗ ಆ ಸಮಯದಲ್ಲಿ ಇಮ್ಮಡಿ ಪ್ರೌಢದೇವರಾಯ ಅನ್ನೋ ರಾಜನ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ದೇವಾಲಯ. ಈ ದೇವಸ್ಥಾನದ ಅಂದರೆ ಈ ಒಂದು ದೇವಸ್ಥಾನದ ವಿಶೇಷ ಅಂದರೆ ಓಪನ್ ಮಂಟಪ, ಮಧ್ಯದಲ್ಲಿ ಪೀಠ, ಅರ್ಧ ಪದ್ಮಾಸನದಲ್ಲಿ ಕೂತಿರುವಂತಹ ಗಣೇಶ, ಹೊಟ್ಟೆ ಮೇಲೆ ಶೇಷನಾಗ, ಎಡಗಡೆ ಸ್ವೀಟ್ ಮೋದಕ, ಬಲಗಡೆ ವಕ್ರದಂತ ಏಕದಂತ, 2 ವೆಪನ್ಸ್ ಇದೆ, ಪಾಶ ಮತ್ತು ಅಂಕುಶ. ಬಹಳ ಕ್ಯೂಟ್ ಗಣೇಶ ಇದೆ. ಆದರೆ ಮುಂದ್ಗಡೆ ನೋಡಿದಾಗ ನಿಮಗೆ ಬರೀ ಗಣೇಶ ಮಾತ್ರ ಕಾಣುತ್ತೆ, ಹಿಂದ್ಗಡೆ ಗೌರಿ ಗಣೇಶ, ಒಬ್ಬ ಶಿಲ್ಪಿಯ ಕೈ ಚಳಕವನ್ನು ನೀವು ಹಿಂದ್ಗಡೆಯಿಂದ ನೋಡಬಹುದು. ತಾಯಿ ಮತ್ತು ಮಗನನ್ನು ಒಂದೇ ರೂಪದಲ್ಲಿ ತೋರಿಸುವಂಥದ್ದು. ಹಾಗಾಗಿ ಇದಕ್ಕೆ ಈ ಕಂಬಗಳಲ್ಲಿ ಯಾವುದೇ ಶಿಲ್ಪಗಳಿಲ್ಲ, ಗಾರೆ ಶಿಲ್ಪಗಳಿಲ್ಲ. ಆದರೆ ಈ ಹೊರಗಡೆ ಆ ಗಾರೆ ಶಿಲ್ಪಗಳನ್ನು ಮಾಡಿದ್ದು ಸಂಪೂರ್ಣವಾಗಿ ಬಿದ್ದೋಗಿದ್ದ ಕಾರಣ ಬರೀ ಪ್ಲೇನಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಕಾಣ್ತಾ ಇದಲ್ಲ, ಇವೆಲ್ಲ ಶಾಸನಗಳು. ಪ್ರತಿಯೊಬ್ಬ ರಾಜ ತನ್ನ ಸಮಯದಲ್ಲಿ ಏನಾದರೂ ದೇವಸ್ಥಾನಗಳು ಕಟ್ಟಿದಾಗ ಆ ಸಂಪೂರ್ಣವಂಥ ಮಾಹಿತಿ ಕೊಡಲಿಕ್ಕೆ ಈ ರೀತಿ ಶಾಸನಗಳನ್ನು ಬರೆಸ್ತಾಯಿದ್ರು. ಆ ಶಾಸನಗಳು ಕೆಲವೊಂದು ಕಡೆ ನೆಲದ ಮೇಲೆ ಬರೆದಂಥದ್ದು, ಕೆಲವೊಂದು ಕಡೆ ಕಂಬಗಳ ಮೇಲೆ ಬರೆದಂಥದ್ದು, ಕೆಲವೊಂದು ಗೋಡೆಗಳ ಮೇಲೆ ಬರೆದಂಥದ್ದು. ಈ ಒಂದು ಶಾಸನದ ಅರ್ಥ ಏನಂತಂದರೆ, ಒಬ್ಬ ರಾಜ ತನ್ನ ಸಮಯದಲ್ಲಿ ಏನಾದರೂ ಡೆಡಿಕೇಟ್ ಮಾಡಿದಾಗ ಈ ಗಣೇಶ ದೇವಸ್ಥಾನ ಒಬ್ಬ ವ್ಯಾಪಾರಿಯಿಂದ ನಿರ್ಮಾಣ ಮಾಡಿದ್ದಕ್ಕೆ ಒಂದು ಶಾಸನಗಳು. ಸೊ ಈ ಗಣೇಶನ ಹಿಂಭಾಗದಲ್ಲಿ ನೋಡಿ, ಅಲ್ಲಿ ಪಾರ್ವತಿ ಅಮ್ಮನವರ ಬೆನ್ನು, ಅವರು ತಲೆ ಮೇಲೆ ಮುಡ್ಕೊಂಡಿರ್ತಕ್ಕಂಥ ಮುಡಿ ಅಲ್ವಾ. ಸೊ ಮಗನನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಪಾರ್ವತಿ ಅಮ್ಮನವರು ಚಿಕ್ಕ ಇರೋ ಕಾರಣ, ಗಣೇಶ ದೊಡ್ಡದಾಗಿರೋ ಕಾರಣ ಆ ಕಾಣದಿರೋಂಥ ಶಿಲ್ಪಿಯನ್ನು ಕಾಣದಿರೋಂಥ ರೀತಿಯಲ್ಲಿ ಶಿಲ್ಪಿ ಮಾಡಿದ್ದಾನೆ. ಸೊ ಇದು ಏಕಶಿಲಾ ಮೂರ್ತಿ, 2.4 ಮೀಟರ್ಸ್, ಸಂಪೂರ್ಣವಾಗಿ ನೆಲದಿಂದ ಮೇಲೆವರೆಗೆ ಒಂದೇ ಒಂದು ಕಲ್ಲೆ ಮಾಡಿರೋದು ಏಕಶಿಲಾ ಮೂರ್ತಿ, ಅಖಂಡ ಶಿಲೆ. ಸೊ ಇವೆಲ್ಲ ಕಾಣ್ತಾ ಇದೆಯಲ್ಲ, ಇವೆಲ್ಲ ನ್ಯಾಚುರಲ್ ಬೋಲ್ಡರ್ಸ್, ಅಂದರೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಎಲ್ಲರಿಗೂ ಕೇಳ್ಬೋದು, ಇಷ್ಟಕ್ಕೊಂದು ಬಂಡೆಗಳು ಯಾಕೆ ಹೀಗೆ ಒಂದೇ ಕಡೆ ಬಂತು ಅಂತ. ಬಟ್ 2 ರೀತಿಯ ಕಾರಣ ಇದೆ. ನಾವು ಮೊದಲಾಗಿ ಹೇಳಿದ್ರೆ ಸೈಂಟಿಫಿಕ್ ರೀಸನ್ ಪ್ರಕಾರ ಆದರೆ 1000 ಮಿಲಿಯನ್ ಇಯರ್ಸ್ ಅಗೋ, ಸಾವಿರಾರು ಸಹಸ್ರ ವರ್ಷಗಳ ಹಿಂದೆ ಇದು ದೊಡ್ಡವಾದ ಸಮುದ್ರ. ಆ ಸಮುದ್ರದ ಒಳಗಡೆ ವ್ಯಾಲ್ಕನೋ ಬಂದಾಗ, ಆ ವ್ಯಾಲ್ಕನೋ ಲಾವಾ ಏನು ಕಂಟೆಂಟ್ ಬರುತ್ತೆ ಅದು ಆಯಿಲ್ ಸಿಸ್ಟಮ್ ಇರುತ್ತೆ. ಅದು ನೀರಿನ ಮೇಲ್ಗಡೆ ಬಂದಾಗ ಬಬಲ್ಸ್ ಆಗಲ್ಲ, ಗುಳ್ಳೆಗಳ ಥರ ಒಂದರ ಮೇಲೆ ಶೇಖರಣೆ ಆಗಿಬಿಟ್ಟು ಈ ಅಲೆಗಳ ಮುಖಾಂತರ ಬೇರೆ ಬೇರೆ ಭಾಗದಲ್ಲಿ ವಿಂಗಡಣೆ ಆಗಿಬಿಡುತ್ತೆ. ಆ ವಿಂಗಡಣೆ ಆದಮೇಲೆ ಈ ರೀತಿಯ ಫಾರ್ಮೇಷನ್ಸ್ನ ಸಂಪೂರ್ಣವಾಗಿ ನೆಲದ ಮಟ್ಟ, ನೀರಿನ ಮಟ್ಟ ಕಡಿಮೆ ಆದಮೇಲೆ ಆ ಎಲ್ಲ ಬಬಲ್ಸ್, ಆ ಗುಳ್ಳೆಗಳೆಲ್ಲ ಆ ನೆಲದ ಮೇಲೆ ಬರುತ್ತೆ. ಸೂರ್ಯನ ಶಾಖ ಮತ್ತು ಬಿಸಿಯಿಂದ ಡೇ ಬೈ ಡೇ ಹಲವಾರು ಸಾವಿರಾರು ಸಹಸ್ರ ವರ್ಷಗಳ ನಂತರ ಈ ರಾಕ್ ಫಾರ್ಮೇಷನ್ ಆಗಿರ್ತಕ್ಕಂಥ ಸೈಂಟಿಫಿಕ್ ರೀಸನ್. ಎರಡನೇದು ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇದು ಹನುಮಂತನ ಜನ್ಮಸ್ಥಳ. ಸೊ ಶ್ರೀರಾಮ ಹನುಮಂತನಿಗೆ ಒಂದು ಆಜ್ಞೆ ಮಾಡ್ತಾರೆ ಈ ರಾಮ ಸೇತುವನ್ನು ಕಟ್ಕೊಳ್ಳಿಕ್ಕೆ, ಅಂದರೆ ರಾಮೇಶ್ವರಮಿಂದ ಶ್ರೀಲಂಕೆಗೆ. ಆಗ ಎಲ್ಲ ವಾನರ ಸೇನೆ ತಮ್ಮ ಒಂದು ಶ್ರಮದಿಂದ ಕಲ್ಲುಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಬ್ರಿಡ್ಜ್ ಆದಮೇಲೆ ಉಳಿದಂಥ ಕಲ್ಲುಗಳು ಇಲ್ಲೇ ಉಳ್ಕೊಂಡು ಬಿಟ್ಟಿದೆ ಅಂತ. ಯಥೇಚ್ಛವಾಗಿ ಕಲ್ಲುಗಳು ಸಿಗೋದೆ ಈ ಭಾಗದಲ್ಲಿ. ಹಾಗಾಗಿ ಇದು ಒಂದು ಕಾರಣ ಅಂತ. ಇವರು ಗೈಡ್ ಸರ್ವಿಸಲ್ಲಿ ಅವಾರ್ಡ್ ವಿನ್ನರ್ ಕೂಡ. ಅವಾರ್ಡ್ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡಿ ಸರ್ ನಮಗೆ. ನಾನು ಹಂಪಿ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಇನ್ ಆರ್ಕಿಯಾಲಜಿಕಲ್ ಕಲ್ಚರ್ ಆ್ಯಂಡ್ ಟೂರಿಸಮ್ ಮುಗಿಸ್ಕೊಂಡಿದ್ದೀನಿ. ಹಾಗೆ ಬಳ್ಳಾರಿಯ ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ನನ್ನ ಮಾರ್ಗದರ್ಶಿ ತರಬೇತಿ ಪಡೆದಿದ್ದೀನಿ. ನಾನು ಈ ಕೆಲಸವನ್ನು ಸರಿಸುಮಾರು 18 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನಾನು ಕನ್ನಡ, ಹಿಂದಿ, ತೆಲುಗು, ತಮಿಳ್, ಇಂಗ್ಲೀಷ್ ಭಾಷೆಯಲ್ಲಿ ಹಂಪಿಯ ಪ್ರವಾಸಿಗರನ್ನು ಎಲ್ಲ ಸ್ಥಳಗಳಿಗೆ ಕರೆಯೊಯ್ದು ಅವರಿಗೆ ಸಂಪೂರ್ಣ ಒಂದು ಮಾಹಿತಿ ಕೊಡಲಿಕ್ಕೆ ಒಂದು ಸಾಧಾರಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವಾರ್ಡ್ ಅಂತಂದರೆ ಇದು ಒಂದು ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದರೆ ಏನೇ ಕೆಲಸ ಮಾಡಿದಾಗ ಒಂದು ಸಾಧನೆ ಮಾಡಬೇಕಾಗತ್ತೆ. ಆ ಸಾಧನೆಗೆ ಸ್ಫೂರ್ತಿನೇ ಈ ಮೆಟ್ಟಿಲುಗಳು. ಅದಕ್ಕೆ ನನ್ನ ಶ್ರಮ ಎಷ್ಟು ಇದೆಯೋ ಅದಕ್ಕೆ ನೋಡುವಂಥರು ಕೂಡ ತುಂಬ ಅದಕ್ಕೆ ಅಪ್ರಿಷಿಯೇಟ್ ಪಡಿದ್ದಾರೆ. ಅದಕ್ಕೆ ಗಾರ್ಡನ್ ಸಿಟಿ ಕಾಲೇಜ್ ಬೆಂಗಳೂರಲ್ಲಿ ಒಂದು ಸನ್ಮಾನ ಆಗಿರತಕ್ಕಂಥದ್ದು, ಅಲ್ಲಿ ಬೆಸ್ಟ್ ಟ್ರಾವೆಲ್ ಗೈಡ್ ಅವಾರ್ಡ್ ಅಂತ 2014 ಆಗಿದೆ. ಸೊ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಇಲಾಖೆಗಳು ಕರೆದು ಸನ್ಮಾನಗಳು ಮತ್ತು ಪ್ರಶಂಸೆ ಪತ್ರಗಳು ಕೊಟ್ಟಿದ್ದಾರೆ. ಈ ಹಂಪಿಗೆ ವಿದೇಶ ಮತ್ತು ರಾಯಭಾರಿಗಳು, ವಿವಿಧ ಇಲಾಖೆಯ ಗಣ್ಯ ವ್ಯಕ್ತಿಗಳು ಎಲ್ಲ ಬಂದಾಗ ಅವರಿಗೆ ಸೇವೆ ನೀಡಿದಾಗ ಅವರ ಒಂದು ಮಾರ್ಗದರ್ಶನದೊಂದಿಗೆ ಇಲ್ಲಿ ನಮ್ಮ ಜಿಲ್ಲಾಡಳಿತ ಅವರು ಕೂಡ ನಮಗೆ DC ಅವರು ಕೂಡ ಒಂದು ಒಳ್ಳೆಯ ಪ್ರಶಂಸೆ ಪತ್ರಗಳು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಲಾಖೆಗಳಿಂದ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನ್ಯಾಯಾಧೀಶರಿಂದ, ನಮ್ಮ ನ್ಯಾಯಾಧೀಶರಿಂದನೂ ಒಂದು ಪ್ರಶಂಸಾ ಪತ್ರ, ಅಭಿನಂದನಾ ಪತ್ರ ಇದೆ. ಹಾಗೆ ನಮ್ಮ SP ಸಾಹೇಬರುಗಳಿಂದನೂ ಒಂದು ಪ್ರಶಂಸಾ ಪತ್ರ ಇದೆ. ಈ ರೀತಿ ಹಲವಾರು ಇಲಾಖೆ ಅಧಿಕಾರಿಗಳು ಒಂದು ಪ್ರಶಂಸಾ ಪತ್ರಗಳ ಜೊತೆಗೆ ಈ ಒಂದು ಸ್ಫೂರ್ತಿಯಾಗಿದ್ದಾರೆ ನನ್ನ ಕೆಲಸಕ್ಕೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ಹಂಪಿ ಅಂದರೆ ಅದು ಒಂದು ದೊಡ್ಡ ಸಾಮ್ರಾಜ್ಯ. ಎಷ್ಟು ನೋಡಿದ್ರೂ ಕಡಿಮೆ, ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಅನ್ನೋದಕ್ಕೆ. ಆದರೆ ಈ ಹಂಪಿಯ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹಲವಾರು ಪುಸ್ತಕಗಳು, ಹಲವಾರು ವಿಜ್ಞಾನಿಗಳು, ಹಲವಾರು ಸಂಶೋಧಕರು, ಹಲವಾರು ಉಪನ್ಯಾಸಕರು ಇವರೆಲ್ಲರ ಕ್ರೋಢೀಕರಣದಿಂದ ಒಂದು ಸಣ್ಣ ಪ್ರಯತ್ನ ಹಂಪಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವೆಲ್ಲರೂ ಒಂದು ಉತ್ಸುಕರಾಗಿದ್ದೀವಿ. ಜೊತೆಗೆ ಈ ಒಂದು ವಿಜಯ ಸಾಮ್ರಾಜ್ಯದಲ್ಲಿ
ಅಬ್ದುಲ್ ರಜಾಕು, ನಿಕೋಲಾ ಕಾಂಟಿ, ಬಾರ್ಬೂಸಾ, ನ್ಯೂನಿಸ್ ಅಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಭೇಟಿ ನೀಡಿದರು. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಅರಸರು ಕಟ್ಟಿದಂತಹ ಎಲ್ಲ ಸ್ಮಾರಕಗಳು, ಕಟ್ಟಡಗಳು, ಅರಮನೆಗಳು, ದೇವಾಲಯಗಳು, ಹಾಗೆ ಮಾರುಕಟ್ಟೆಗಳು, ನಂತರದಲ್ಲಿ ಅವರು ಆ ಸಮಯದಲ್ಲಿ ಆಳಿರುವಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ಶಾಸನಗಳು, ಈ ವಿದ್ವಾಂಸರು ಮತ್ತು ಸಂಶೋಧಕರ ನೀಡಿದಂತಹ ಮಾಹಿತಿಗಳ ಎಲ್ಲ ಕಲೆ ಹಾಕಿ ಎಷ್ಟು ಸಾಧ್ಯ ಅಷ್ಟು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಮತ್ತು ಚರಿತ್ರೆಯನ್ನು ಕೊಡುವಂತಹ ಒಂದು ಸಾಧನ ಪ್ರಯತ್ನ ನನ್ನ ಮುಖಾಂತರ ನಾನು ಈ ಮಾರ್ಗದರ್ಶನ ಮುಖಾಂತರ ಪ್ರಯತ್ನ ಮಾಡ್ತಾಯಿದ್ದೀನಿ. ಇತಿಹಾಸ ಅನ್ನೋದು ಹೀಗೆ ಇತ್ತು ಅಂತ ಹೇಳಲಿಕ್ಕೆ ಒಂದು ಪ್ರಯತ್ನ, ಬಟ್ ಇತಿಹಾಸ ಹೀಗೆ ನಿಖರವಾಗಿ ತಿಳೋದಕ್ಕೆ ಸ್ವಲ್ಪ ಭಾಳ ಅಡೆತಡೆಗಳು, ಗೊಂದಲಗಳು ಮತ್ತು ಪೂರ್ಣ ಪ್ರಮಾಣದ ಆ ವಿಷಯನ ಗ್ರಹಿಸಲಿಕ್ಕೆ ಮತ್ತು ಆ ವಿಷಯನ ಸಂಶೋಧನೆ ಮಾಡಲಿಕ್ಕೆ ಎಲ್ಲರಿಗೂ ಕಷ್ಟ ಇದೆ. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂಡ ಅಂಥ ಒಂದು ಗೊಂದಲಕ್ಕೆ ಕೆಲವು ವಿಷಯಗಳಿದೆ. ಆ ಗೊಂದಲಗಳ ಮಧ್ಯೆ ಇರುವಂತಹ ಸಾಕ್ಷಿ, ಶಾಸನಗಳು, ಸ್ಮಾರಕಗಳು, ಉಳಿದಂತಹ ಅವಶೇಷಗಳು, ವಿದ್ವಾಂಸರ ಪ್ರಕಾರ ಒಂದು ಸಣ್ಣ ಪ್ರಯತ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈ ಮಾರ್ಗದರ್ಶನ ನನಗೆ ಈ ಸ್ಥಳದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ನಾನು ಅನುಮೋದಿತ ಮಾರ್ಗದರ್ಶಿಯಾಗಿ ಈ ಒಂದು ಸೇವೆ ಸಲ್ಲಿಸುತ್ತಾ ನನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಸಿವೆ ಕಾಳು ಗಣೇಶ ಮುಗೀತು. ನೆಕ್ಸ್ಟ್ ನಾವು ಹೇಮಕೂಟ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಮತ್ತೆ ಹೇಮಕೂಟ ಬೆಟ್ಟದಲ್ಲಿ ಸಿಗೋಣ.